ವರ್ಕ್ ಡೇಸ್ ಹೇಗಿತ್ತು ಅಂದರೆ ಕೊತ್ತಲ್ವಾಡಿದ್ದು ಇದು ಫಸ್ಟ್ ಸ್ಕೆಡ್ಯೂಲ್. ಓಕೆನಾ, ನನ್ನ ಹತ್ರ ಪ್ರತಿಯೊಂದು ಲಿಸ್ಟ್ ಉಂಟು. ಎಲ್ಲೋಯ್ತು? ಓಕೆನಾ, ಇದು ನೆಕ್ಸ್ಟ್ ಆ ಸ್ಕೆಡ್ಯೂಲ್ ಎಂಡ್ ಆಗಿದ್ದು ಇದು ಫುಲ್. ಇದು ಸ್ಕೆಡ್ಯೂಲ್ ನಿಮ್ಗೆ ಇದು ಉಲ್ಟಾ ಕಾಣಿಸ್ತಾ ಉಂಟಲ್ಲ. ಓಕೆ, ಅವ್ರು ಹೇಳ್ತಾರಂತೆ ಅಲ್ಲಿ ಮೀಡಿಯಾದ ಎದುರು ಕೂತ್ಕೊಂಡು ಡಬಲ್ ಸ್ಕೆಡ್ಯೂಲ್ಗೂ ಪೇಮೆಂಟ್ ಕೇಳಿದ್ದಾರೆ. ಯಾವ ಆರ್ಟಿಸ್ಟು ಡಬಲ್ ಸ್ಕೆಡ್ಯೂಲ್ಗೆ ಪೇಮೆಂಟ್ ಕೇಳಿದಾರಂತೆ. ಆವಾಗಲೂ ನಾನು ಇದಕ್ಕೂ ಕ್ಲಾರಿಟಿ ಕೊಡ್ತೇನೆ. ಎಂತಕ್ಕಂದರೆ ಅವ್ರು ಹೇಗೆ ಹೇಳ್ತಾರೆ ಅಂದರೆ 30,000 ಕೊಟ್ಟಿರೋದು ಅದು ಕಡಿಮೆ ಪೇಮೆಂಟ್, ಅದರಲ್ಲಿ ನಿಮಗೆ ಕಟ್ ಮಾಡಿ ಕೊಡ್ತಾರೆ ಅಂದರೆ ಬೇಜಾರು ಆಗ್ತದಾ ಇಲ್ವಾ? ಯಾರೇ ಆಗಲಿ ಬೇಜಾರು ಆಗಿ ಆಗ್ತದೆ. ಅದು ಇವಾಗ ಅಲ್ಲಿ ಕುತ್ಕೊಂಡು ಇಲ್ಲ ಅಂತ ಹೇಳ್ಬೋದು, ಬಟ್ ಸೀರಿಯಸ್ಲಿ ನಾವು ಅಷ್ಟೊಂದು ನಂಬ್ಕೊಂಡು ಇಲ್ಲಿಂದ ಅಲ್ಲಿಗೆ, ನನ್ನ ಊರು ಉಡುಪಿ, ನಾನು ಇಲ್ಲಿಂದ ಅಲ್ಲಿಗೆ ಹೋಗಿ ವರ್ಕ್ ಮಾಡಿದ್ದೇನೆ, ಅಷ್ಟು ಕಷ್ಟಪಟ್ಟು ವರ್ಕ್ ಮಾಡಿದ್ದೇವೆ ಅಂದರೆ ಖಂಡಿತ ಅವ್ರು 10 ರೂಪಾಯಿನೇ ಕೊಡಲಿ, ಅದು 30,000 ಸಾಯ್ಲಿ, ಅವ್ರು 10 ರೂಪಾಯಿನೇ ಮಾತಾಡಿರಲಿ, ಬಟ್ ಆ 10 ರೂಪಾಯಿ ನಿಯತ್ತಾಗಿ ಕೊಟ್ಟಿರಬೇಕಿತ್ತು ಅಲ್ವಾ? ನಾನು ಅವಾಗ ಮಾತಾಡ್ತಿದ್ನ? ಖಂಡಿತ ಇಲ್ಲ. ನಾನು ಮಾತಾಡಿರೋದು ಇಷ್ಟಕ್ಕೆ, ಅವ್ರು ನಂಗೆ ಮಾತಾಡಿರೋ ಅಮೌಂಟ್ ಕೊಡಲಿಲ್ಲ ಅಲ್ವಾ? ಅದಕ್ಕೆ ನಾನು ಮಾತಾಡಿದೆ. ಹೌದು, ನಮಗೆ ಡಬಲ್ ಸ್ಕೆಡ್ಯೂಲು ಮಾಡಿಸ್ಕೊಂಡಿದ್ದೀರಿ, ಅದ್ರದ್ದು ನೀವು ಅದೆಲ್ಲ ನೋಡ್ಕೋಬೇಕು. ಅಂದರೆ ಡಬಲ್ ಸ್ಕೆಡ್ಯೂಲ್ ಮಾಡಿಸಿನೂ ಇವಾಗ ದುಡ್ಡು ಕೊಡೋದಿಲ್ಲ, ಆ ಬಿಸಿಲಲ್ಲಿ ಆ ಮಳೆಯಲ್ಲಿ ಸರ್ ಹೇಗೆ ಸತ್ತಿದ್ದೇವೆ ಸರ್, ಪೀರಿಯಡ್ಸ್ ಪೇಯ್ನಲ್ಲಿ ನಾಯಿ ಥರ. ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆದವಳು ಆ ಆ್ಯಕ್ಟಿಂಗಲ್ಲಿ ಇಂಟ್ರೆಸ್ಟ್ ಉಂಟು ಅಂತ ಹೇಳಿ ಬಂದು ಆ್ಯಕ್ಟಿಂಗ್ ಮಾಡಿದ್ದಾನೆ, ಅದಕ್ಕೂ ನೀವು ಕನಿಕರ ತೋರಿಸೋದಿಲ್ಲ ಅಲ್ಲ ಅಂತೇಳಿ ನಾನು ಮಾತಾಡಿದುಂಟು. ಅದನ್ನು ಇನ್ನೊಂದು ಥರ ಬಂದು ಪೋಟ್ರೆ ಮಾಡ್ತಿದ್ದಾರೆ. ಬಟ್ ನಾನು ಒಂದು ಹೇಳ್ತೇನೆ, ನಾನು ಮಾತಾಡಿದ್ದಕ್ಕೆ ಪ್ರೂಫ್ ಉಂಟು. ಮತ್ತು ಇನ್ನೊಂದು, ಇದು ಸೆಕೆಂಡ್ ಸ್ಕೆಡ್ಯೂಲ್. ಓಕೆನಾ, ಇದು ಸೆಕೆಂಡ್ ಸ್ಕೆಡ್ಯೂಲ್ 12 days. ಇದು ಬಂದು ತೈಲೂರಲ್ಲಿ ನಡೀತದೆ. ತೈಲೂರು ಒನ್ ಡೇ ಹಾಗೆ ಮೈಸೂರು ತೊಗೊಂಡಿದ್ದಾರೆ ಅನಿಸ್ತದೆ, ನಂಗೆ ಅಷ್ಟೊಂದು ಕ್ಲಾರಿಟಿ ಇಲ್ಲ. ಬಟ್ ಅವರು ಮಾತಾಡಿದ್ದು, ನನಗೆ ಮಾತಾಡ್ಕೊಟ್ಟಿದ್ದು ಸೆಕೆಂಡ್ ಸ್ಕೆಡ್ಯೂಲ್ಗೆ 1.5K. ಅದು ನನ್ನ ಹತ್ರ ಕಾಲ್ ರೆಕಾರ್ಡ್ ಉಂಟು. ನೀವೇ ಹೇಳಿ, ನಾನು ಆವಾಗಲೇ ಹೇಳ್ದಂಗೆ ಇದು 12 days 1.5 ಅಂದರೆ ಪರ್ ಡೇಗೆ 1.5 ಅಂದರೆ 12 days ಎಷ್ಟಾಗ್ತದಪ್ಪ? 18K ಪ್ಲಸ್ 30,000 ಅಂದರೆ ಎಷ್ಟಾಗ್ತದಪ್ಪ? 48,000. ಅವ್ರು ಹೇಳಿದ್ದಾರೆ ಪೇಮೆಂಟ್ ಕ್ಲಿಯರ್ ಮಾಡಿದ್ದೇನೆ ಅಂತ. ಎಲ್ಲಿ ಕ್ಲಿಯರ್ ಉಂಟು? 35,000 ಬಂದಿದೆ, ಉಳಿದದ್ದು ಅಮೌಂಟ್ ಎಲ್ಲಿ ಉಂಟು? ನಿಮಗೆ ನನ್ನ ಮೇಲೆ ಅಷ್ಟು ನಂಬಿಕೆ ಇಲ್ಲ ಅಂದರೆ ನೀವು ಒಂದು ಕೆಲಸ ಮಾಡಿ, ಯಶ್ ಅಮ್ಮನ ಹತ್ರ ಪೇಮೆಂಟ್ ಲಿಸ್ಟ್ ಇರ್ತದೆ ಗೊತ್ತಾ? ಯಶ್ ಸರ್ ಇದ್ದ ಅಮ್ಮನ ಕೈಲಿ ಒಂದು ಪೇಮೆಂಟ್ ಲಿಸ್ಟ್ ಇರ್ತದೆ, ಯಾವ್ಯಾವ ಆರ್ಟಿಸ್ಟಿಗೆ ಎಷ್ಟೆಷ್ಟು ಪೇಮೆಂಟ್ ಹೋಗಿದೆ ಅಂತೇಳಿ. ಅವ್ರ ಹತ್ರ ಆ ಲಿಸ್ಟ್ ತೆಕ್ಕೊಳ್ಳಿ, ನಮಗೆ ಬಂದ ಲಿಸ್ಟ್ ಚೆಕ್ ಮಾಡಿ, ಅವಾಗ ನಿಮಗೆ ಗೊತ್ತಾಗ್ತದೆ ಯಾವುದು ಸತ್ಯ ಯಾವುದು ಸುಳ್ಳು ಅಂತೇಳಿ. ನನ್ನದು ಸುಳ್ಳು ಅಂತ ಬಂದರೆ ನಾನು ಎಲ್ಲಿ ಸಹ ಬರಲಿಕ್ಕೆ ರೆಡಿ ಇದ್ದೇನೆ. ಅಂತಕ್ಕಂದರೆ ನಾನು ಯಶ್ ಸರ್ ಇದ್ದ ಅಮ್ಮನ ಹತ್ರ ಇಷ್ಟೇ ಕೇಳೋದು, ಅಮ್ಮ ನನಗೆ ನಿಮ್ಮಿಂದ ಯಾವ ದುಡ್ಡು ಸಹ ಬೇಡ, ನಾನು ಆವತ್ತೇ ಬಿಟ್ಟುಬಿಟ್ಟಿದ್ದೇನೆ, ಸತ್ತೇ ಹೋಗ್ಲಿ ರಗಳೆ ಬೇಡ ಅವರದ್ದು ಅಂತ ಹೇಳಿ ಆವತ್ತೇ ಬಿಟ್ಟುಬಿಟ್ಟಿದ್ದೇನೆ. ನನಗೆ ನಿಮ್ಮಿಂದ 1 ರೂಪಾಯಿನೂ ಎಕ್ಸ್ಟ್ರಾ ಬೇಡ. ನಾನು ಇಷ್ಟು ದಿನ ಕೇಳಿದ್ದು ನಾನು ದುಡ್ದ ದುಡ್ಡು. ನಾನು ಇವಾಗಲೂ ಹೇಳ್ತಿದ್ದೇನೆ, ನನಗೆ ಅದು ದುಡ್ಡು ಬರದಿದ್ರೂ ಬೇಜಾರಿಲ್ಲ. ಬಟ್ ಒಂದು ತಿಳ್ಕೊಳ್ಳಿ, ನಿಮಗೆ ಮೋಸ ಆಗಿದೆ ಈ ಮೂವಿಯಿಂದ, ಅದು ತಿಳ್ಕೊಳ್ಳಿ ಫಸ್ಟ್. ನೀವೆಲ್ಲ ಆರ್ಟಿಸ್ಟನ್ನು ಸಪ್ರೇಟಾಗಿ ಕೂರಿಸಿ ಒಂದು ಪ್ರೈವೇಸಿ ಅಂತ ಕೊಡಿ ಅವ್ರಿಗೆ, ಅವ್ರ ಹತ್ರ ಮಾತನಾಡಿಸಿ. ಇಲ್ಲಿ ಎಷ್ಟೋ ಜನಕ್ಕೆ ಅನ್ಯಾಯ ಆಗಿದೆ, ಅದನ್ನು ಇವರು ಉಲ್ಟಾ ಬ್ಲೇಮ್ ಮಾಡ್ತಿದ್ದಾರೆ. ದಯವಿಟ್ಟು ಅದನ್ನು ತಿಳ್ಕೊಳ್ಳಿ. ಅವ್ರು ಯಾರೋ ಹೇಳ್ತಾರೆ ನೋಡಿ, ನನಗೆ ಮಾತಾಡ್ಲಿಕ್ಕೆ ಬರೋದಿಲ್ಲ ಅಂತ. 26 ವರ್ಷ ಅಮ್ಮ ನನಗೆ, ಇನ್ನೂ ನನಗೆ ಎಂತ ಮಾತಾಡ್ಲಿಕ್ಕೆ ಬರೋದಿಲ್ಲ, ನಂಗೆ ಗೊತ್ತಿಲ್ಲ ಎಂತ ಹೇಳಲಿಕ್ಕಾಗ್ತದೆ, ಇದಕ್ಕೆ ಎಂತ ಹೇಳಲಿಕ್ಕಾಗೋದಿಲ್ಲ. ನಾನು ಇನ್ನೆಂತ ಮಾತಾಡ್ಲಿಕ್ಕಾಗ್ತದೆ? ನನ್ನ ಹತ್ರ ಕಾಲ್ ರೆಕಾರ್ಡ್ಸ್ ಉಂಟಪ್ಪ, ನನ್ನ ಹತ್ರ ಎಲ್ಲ ಕಾಲ್ ರೆಕಾರ್ಡ್ಸ್ ಉಂಟು. ನೀವು ಅಲ್ಲಿ ಮೀಡಿಯಾದ ಎದುರು ಹೋಗಿ ಸುಮ್ಮನೆ ಮಾತಾಡೋದಲ್ಲ. ತಪ್ಪು ಮಾಡಿದ್ದೀರಿ, ಒಪ್ಕೊಳ್ಳಿಲ್ಲ ಅಂದ್ರೂ ಬೇಜಾರಿಲ್ಲ, ಬಟ್ ಇನ್ನೊಬ್ರ ಕ್ಯಾರೆಕ್ಟರ್ ಬಗ್ಗೆ ಇನ್ನೊಬ್ರ ಬಗ್ಗೆ ಹೇಳಬೇಡಿ. ನಾನು ಸತ್ಯ ಹೇಳ್ತೇನೆ, ನನಗೆ ಮೂವಿ ಆಪರ್ಚುನಿಟಿ ಬಂದಾಗ ಫಸ್ಟ್ ನಾನು ಈ ಮೂವಿನ ರಿಜೆಕ್ಟ್ ಮಾಡಿದೆ. ಬಿಕಾಸ್ ನಾನು ಹೀರೋಯಿನ್ ಆಗಿ ಹೋಗ್ತೇನೆ ಅಂತ ನಾನು ಅಂದ್ಕೊಂಡಿದ್ದೆ ಆ ಮೂವಿಗೆ. ಅಲ್ಲಿ ಹೋದಾಗ, ಅಲ್ಲಿ ಕರೆದಾಗ, ಅದೆಲ್ಲ ಮಾತಾಡಿದಾಗ ನಂಗೆ ಆಮೇಲೆ ಕೋಆರ್ಡಿನೇಟರ್ ಹೇಳಿದ್ದು, ಇಲ್ಲಮ್ಮ ಫ್ರೆಂಡ್ ಕ್ಯಾರೆಕ್ಟರ್ ಹಂಗೆ ನಾನು ರಿಜೆಕ್ಟ್ ಮಾಡಿದೆ. ಅವ್ರು ತುಂಬ ರಿಕ್ವೆಸ್ಟ್ ಮಾಡಿದಾಗ ನಾನು ಈ ಥರ ನಂದು 80K ಮಾತಾಡಿದೆ, 80,000 ಮಾತಾಡಿದೆ ಪ್ಯಾಕೇಜು. ಅವರು ಇಲ್ಲ ಅಂತೇಳಿ ರಿಕ್ವೆಸ್ಟ್ ಮಾಡಿ ಅದು ಇದು ಲಟ್ಟ ಪಟ್ಟ ಹೇಳಿ, ನಿಮ್ಗೆ ಗೊತ್ತುಂಟು ಹೆಂಗೆ ಮಂಗ ಮಾಡ್ತಾರೆ ಅಂದರೆ ಮಂಡೆಗೆ ಹೊಡೆದ ಥರ ಮಂಗ ಮಾಡ್ತಾರೆ. ನಾನು ಸ್ವಲ್ಪ ಎದ್ದುಸ್ತಾರ ನಂಬ್ಕೊಂಡು ಓಕೆ ಮಾಡಿದೆ. ಅಲ್ಲಿ ಹೋಗುವಾಗ ಅಲ್ಲಿ ಹೇಳ್ತಾರೆ ಅವರು ಬಸ್ ಚಾರ್ಜ್ ಸಹ ತಗೊಂಡಿದ್ದಾರೆ, ಮತ್ತು ಬೇರೆ ಏನೋ ಎಕ್ಸ್ಟ್ರಾ ನಂಗೆ ಗೊತ್ತಿಲ್ಲ, ಸರಿಯಾಗಿ ನಾನು ನೋಡಲಿಲ್ಲ, ಬಸ್ ಚಾರ್ಜ್ ತೊಗೊಂಡಿದ್ದಾರೆ ಅಂತ ಹೇಳಿದ್ದಾರೆ. ಬಟ್ ನಾನು ಸತ್ಯ ಹೇಳ್ತೇನೆ, ನಾವು ಸ್ಟಾರ್ಟಿಂಗ್ ಇಲ್ಲಿಂದ ನಾನು ಉಡುಪಿಯಿಂದ ಹೋದೆ ಗೊತ್ತಾ, ನನಗೆ ಬಸ್ ಚಾರ್ಜ್ ಕೊಡಲಿಲ್ಲ, ಯಾರೂ ಕೊಡಲಿಲ್ಲ. ನಾನು ನನ್ನದೇ ದುಡ್ಡು ಹಾಕೊಂಡು ಹೋದದ್ದು. ಇಲ್ಲಿಂದ ಉಡುಪಿಯಿಂದ ಬೆಂಗಳೂರಿಗೆ ಎಷ್ಟಾಗ್ತದೆ ನೀವೇ ನೋಡಿ. ಅಲ್ಲಿಂದ ನೆಕ್ಸ್ಟ್ ಬೆಂಗಳೂರಿಂದ ನಾವು ಮೈಸೂರಿಗೆ ನಾವು ಎಷ್ಟು ಜನ, ಮೂರು ಜನ ಹುಡುಗಿಯರು ಹೋದದ್ದು. ನಮಗೆ ಬಸ್ ಚಾರ್ಜ್ ಕೊಡಲಿಲ್ಲ. ಅಲ್ಲಿ ಹೋಗಿ ಅಟ್ಲೀಸ್ಟ್ ಒಂದು ರೆಸ್ಪಾನ್ಸಿಬಿಲಿಟಿ ಇರ್ತದೆ,
ಅವರಿಷ್ಟು ಮಾತಾಡ್ತಾರೆ ಅಂದರೆ ನನಗೆ ಸಹ ಮಾತಾಡಲಿಕ್ಕೆ ರೈಟ್ಸ್ ಉಂಟು. ನಾನು ಮಾತಾಡ್ತೇನೆ, ನಾನು ಮೀಡಿಯಾದಾದರೂ ಮುಂದೆ ಮಾತಾಡ್ತೇನೆ. ಒಂದು ಹೆಣ್ಮಕ್ಳನ್ನ ಕರೆಸ್ಕೊಳ್ತಾರೆ ಅಂದರೆ ಜವಾಬ್ದಾರಿ ಅನ್ನೋದಿರ್ತದೆ ಗೊತ್ತಾ. ಅದು ಮನೆದ ಮಕ್ಕಳೇ ಇರಲಿ, ಹೊರಗಡೆದ ಮಕ್ಕಳೇ ಇರಲಿ, ಹೆಣ್ಮಕ್ಳು ಬರ್ತಾರೆ ಅಂದರೆ ಒಂದು ಜವಾಬ್ದಾರಿ ಇರಬೇಕು ಸರ್. ನಾವು ಅಷ್ಟೊಂದು ಲಗೇಜನ್ನೆಲ್ಲ ಹಿಡ್ಕೊಂಡು ಹೋಗಿದ್ದೇವೆ. ಆ ಬಸ್ ಇಳ್ದಾಗ ನಂಗೆ ಮೈಸೂರಿಗೆ ನಂಗೆ ಹೋಗಿ ಅಭ್ಯಾಸನೆಲ್ಲ. ನಂಗೆ ಚಿಕ್ಕದಿರೋ ಟೂರ್ಗೆ ಹೋದವಳು. ಅದು ಬಿಟ್ಟರೆ ಮೂವಿ ಯಾವ್ದು ಗೊತ್ತಾ, ಒಂದು ಯಾವುದು ಮೂವಿ ಅದು, ಇದು ಕರಡಿಗುಡ್ಡ ಅಂತೇಳಿ ಮೂವಿ ಮಾಡ್ತೇನೆ. ಅದು ಕೂಡ ಕೊತ್ತಲ್ವಾಡಿ, ಅದೇ ಲೊಕೇಶನಲ್ಲಿ ಆಗಿರೋದು. ಆ ಮೂವಿಯಲ್ಲಿ ಪಾಪ ನಮಗೆ ಅವ್ರು ಯಾವುದು ಸ್ಟ್ರೆಸ್ ಕೊಡಲಿಲ್ಲ. ಬಸ್ ಚಾರ್ಜ್ ಕೊಟ್ಟಿದ್ದಾರೆ, ಅವರೇ ಕಾರ್ ಮಾಡಿ ನಮ್ಮನ್ನು ಬೆಂಗಳೂರಿಂದ ಕರ್ಕೊಂಡು ಹೋಗಿರೋದು. ಆ ಸೆಟ್ಟಲ್ಲಾಗಲಿ ನಾನು ಇದುವರೆಗೆ ಮಾಡಿರೋ ಯಾವ ಸೆಟ್ಟಲ್ಲೂ ಸರ್, ಸೀರಿಯಸ್ಲಿ ಯಾವ ಸೆಟ್ಟಲ್ಲೂ ಪ್ರಾಬ್ಲಮ್ ಕೊಟ್ಟಿದ್ದೇ ಇಲ್ಲ. ಇವ್ರದ್ದು ಮಾತ್ರ ಅಲ್ಲಿ ತನಕ ಹುಡ್ಕೊಂಡು ಹೋದ್ರು. ಬಸ್ ಇಳಿದಿದ್ದೇವೆ, ನಮಗೆ ಬಸ್ ಇಳಿದು ಎಲ್ಲಿ ಹೋಗಬೇಕು ಗೊತ್ತಿಲ್ಲ, ಕಳಿಸ್ತೇವೆ ಅಂದಿದ್ದಾರೆ. ಎಲ್ಲಿದ್ದಾರೆ ಕರ್ಕೊಂಡು ಹೋಗ್ಲಿಕ್ಕೆ? ಎಂತ ಮನುಷ್ಯನೂ ಇಲ್ಲ ಅಲ್ಲಿ ಕರ್ಕೊಂಡು ಹೋಗ್ಲಿಕ್ಕೆ. ನಮಗೆ ಅಲ್ಲಿ ಅಡ್ರೆಸ್ ಗೊತ್ತಿಲ್ಲ, ಎಂತ ಗೊತ್ತಿಲ್ಲ, ಎಲ್ಲಿ ಬಂದು ಇಲ್ದಿದ್ದೇವೆ ಅಂತ ಗೊತ್ತಿಲ್ಲ, ಎಲ್ಲಿಗೆ ಹೋಗ್ಬೇಕು ಗೊತ್ತಿಲ್ಲ. ಕಾಲ್ ಮಾಡಿದ್ರೆ ಕರೆಕ್ಟಾಗಿ ಪಿಕ್ ಮಾಡ್ತಾಯಿಲ್ಲ. ಲಾಸ್ಟಿಗೆ ಕೇಳಿ 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 ಅಂತೂ ಇಲ್ಲಿಗೆ ಬರಬೇಕಮ್ಮ ಲೊಕೇಶನಿಗೆ. ಸರ್ ನೀವು ಹೇಳಿದ್ದೀರಿ, ಅಟ್ಲೀಸ್ಟ್ ನೀವು ಅಲ್ಲಿ ತನಕ ಬರಲಿಲ್ಲ ಪಿಕ್ ಮಾಡ್ಲಿಕ್ಕೆ, ಅಟ್ಲೀಸ್ಟ್ ಇಲ್ಲಿಂದಾದರೂ ಪಿಕ್ ಮಾಡ್ಲಿಕ್ಕೆ ಪಿಕ್ ಮಾಡಿ ಕರ್ಕೊಂಡು ಹೋಗ್ಬೇಕಲ್ಲ ಅಂದಾಗ, ಇಲ್ಲಮ್ಮ ನೀವು ಬನ್ನಿ ನಾವು ಶೂಟಲ್ಲಿದ್ದೇವೆ ಹಂಗೆ ಹಿಂಗೆ ಅಂದಾಗ ನಾವು ಆಟೋ ಮಾಡ್ಕೊಂಡು ಹೋಗಿದ್ದೇವೆ. ಸತ್ಯ ಹೇಳ್ತೇನೆ, ಆ ಆಟೋ ಚಾರ್ಜ್ ಕೂಡ ಇನ್ನೂ ಬರಲಿಲ್ಲ ನಮಗೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.